ಬಟ್ ನೀವು ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ, ಬಟ್ ಇವಾಗ ಅದು ತನ್ನ ಕಳೆ ಕಳ್ಕೊಳ್ತಾ ಇದೆ. ಈಗ ಹೊಸದಾಗಿ ಬರ್ತಾ ಇರೋ ಲೇಔಟ್ಸ್ನಲ್ಲಿ ಅಲ್ಲಿ ಗಾರ್ಡನ್ ಏರಿಯಾ ಅಂತ ಇಟ್ಟಿರ್ತಾರೆ ಹೊರತು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದಿಲ್ಲ. ಆ್ಯಂಡ್ ಸರ್ಕಾರದಿಂದನೂ ಗಾರ್ಡನ್ ಬೆಳೆಸೋದಕ್ಕೆ ಇವಾಗ ನಾವು ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಂತ ಹೇಳೋದಕ್ಕೆ ಇರೋ ಎರಡು ಉದಾಹರಣೆ, ಒಂದು ಲಾಲ್ಬಾಗು, ಇನ್ನೊಂದು ಕಬ್ಬನ್ ಪಾರ್ಕು. ಅದನ್ನು ಹೊರತುಪಡಿಸಿದ್ರೆ ಜಯನಗರ ಏರಿಯಾಗೆ ಹೋದರೆ ಒಂದಷ್ಟು ಮರಗಳನ್ನ ನೀವು ನೋಡಬಹುದು, ಸದಾಶಿವನಗರ. ಇಷ್ಟು ಜಾಗಗಳು ಬಿಟ್ಟರೆ ಬೇರೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಒಂದು 600 ಸ್ಕ್ವೇರ್ ಫೀಟ್ ಕೊಟ್ಟರು ಅಲ್ಲೊಂದು ಮನೆಗೆ ಅಂತ ಸೈಟ್ ಮಾರ್ಬೋಣ ಅಂತ. ಸೊ ಸರ್ಕಾರ ಕೂಡ ಯಾವ ರೀತಿ ಗಮನ ಕೊಡಬೇಕು, ಸ್ಪೆಷಲಿ ಬೆಂಗಳೂರು ಬಗ್ಗೆ? ಎಸ್ಪೆಷಲಿ ನೋಡಿ ಮೇಡಮ್, ವರ್ಲ್ಡಲ್ಲಿ ಬೆಂಗಳೂರು ತಾವು ಹೇಳಿದ ಹಾಗೆ ಬೆಂಗಳೂರು ಇಸ್ ದ ಗಾರ್ಡನ್ ಸಿಟಿ ಆಫ್ ದ ಇಂಡಿಯಾ. ಫುಲ್ ಅದು ಟೋಟಲ್ ಇದು ಇದೆ. ಬರುವಂಥ ಜಾಗ ಅವ್ರಿಗೇನು ಕೊಟ್ಟಿದಾರಲ್ಲ, ಆ ಜಾಗದಲ್ಲಿ ಪ್ರಾಪರಾಗಿ ಗೌರ್ಮೆಂಟ್ ರೂಲ್ಸ್ ಮಾಡಿ ಆ ರೂಲ್ಸಿಂದ ಇಷ್ಟು ಗಿಡ ಬೆಳೆಸ್ಬೇಕಂತ ಅನ್ನೋದು, ನೇಟಿವ್ ಪ್ಲಾಂಟ್ಸ್ ನಮ್ಮ ದೇಶದಲ್ಲಿ ಇರುವಂಥ ನೇಟಿವ್ ಪ್ಲಾಂಟ್ಸನ್ನು ಹಾಕಬೇಕಂತ ಅನ್ನೋದು ಆಲ್ರೆಡಿ ಇದೆ, ಗೌರ್ಮೆಂಟ್ ಪ್ರೋಟೋಕಾಲಲ್ಲಿ ಇದೆ. ಸೊ ಪ್ರಾಯೋಗಿಕವಾಗಿ ಆ ಏರಿಯಾದಲ್ಲಿ ಆ ಸರ್ಟಿಫಿಕೇಷನ್ ಆಫ್ ಇದು ಇದೆಯಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದುಬೈ ಆ ಏರಿಯಾದು ಫಸ್ಟ್ ಗಾರ್ಡನ್ ಪಾರ್ಕನ್ನು ಬೆಳೆಸಿ ಆಮೇಲೆ ಅವ್ರದ್ದೇನು ಪ್ರಾಪರ್ಟಿ ಕಟ್ತಾರೆ ಅಲ್ಲ ಅವಕ್ಕೆ ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ ಮೇಡಮ್. ಆ ರೂಲನ್ನು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಬೆಂಗಳೂರಲ್ಲಿ ತಂದರೆ ಎಲ್ಲರೂ ಫಾಲೋ ಮಾಡ್ತಾರಂತ ಅನ್ನೋದು ನಮ್ಮದೊಂದು ಅಭಿಪ್ರಾಯ. ಅದಕ್ಕೆ ಆದಂಥ ಪರ್ಟಿಕ್ಯುಲರ್ ಗ್ರೀನ್ ಝೋನ್ ಅಂತ ಇರುತ್ತೆ, ಪಬ್ಲಿಕ್ ಪಾರ್ಕ್ ಅಂತ ಇರುತ್ತೆ. ಸೊ ಅದಕ್ಕೆ ಆದಂಥ ಒಳ್ಳೆ ಒಂದು ಇದಿದೆ. ಸೊ ಅದನ್ನು ಮಾಡಿದರೆ ಗೌರ್ಮೆಂಟಿಂದ ಪ್ರೋಟೋಕಾಲ್ ಮಾಡಬೇಕು, ಇದರ ಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಬೇಕು. ಒಂದೊಂದು ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ನೋಡಿ, ವರ್ಷಕ್ಕೆ 1-2 ಸಲ ನಮ್ಮದು ಲಾಲ್ಬಾಗಲ್ಲಿ ಫ್ಲವರ್ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾವು ಚೈನೀಸ್ ತೊಗೊಳೋನು, ಚೈನೀಸ್ ಎಷ್ಟು ಅಡ್ವಾನ್ಸ್ ಇದ್ದಾರೆ ಅಂದರೆ, ರೈತರನ್ನ ಸೀಡ್ಸ್ ಕೊಟ್ಟು, ರೈತರನ್ನ ಗಿಡ ಕೊಟ್ಟು, ಅವರಿಂದನೇ ಬೈಬ್ಯಾಕ್ ಮಾಡಿ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆಲ್ಲ 1 ಕಿಲೋಮೀಟರ್ಸ್ ನೋಡಿದರೆ ನರ್ಸರಿ ಕಾಣುತ್ತೆ ಮೇಡಮ್. ಗೌರ್ಮೆಂಟ್ ಆಫ್ ಚೈನಾ ಅವರು ಫಾರ್ಮರಿಗೆಲ್ಲ ಇದು ಕೊಟ್ಟು ಅವಾಗೆಲ್ಲ ಅವರೇ ಬೈಬ್ಯಾಕ್ ತೊಗೊಂಡು 1 ಕಿಲೋಮೀಟರ್ 2 ಕಿಲೋಮೀಟರ್ ರೋಡ್ ಅಂದರೆ ಅವರಿಗೆ ಸೀಡ್ಸ್ ಕೊಟ್ಟು, ಅವರಿಗೆ ಗಿಡ ಸಸಿ ಕೊಟ್ಟು ಅವರೇ ತಗೊಂಡು ಅವರೇ ಮತ್ತೆ ಡೆವಲಪ್ಮೆಂಟಿಗೆ ಹಾಕ್ತಾರೆ. ಸೊ ಇಂಥದ್ದೆಲ್ಲ ನಾವು ಮಾಡಿದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್, ವಿ ಆರ್ ದ ಡೆವಲಪಿಂಗ್ ಕಂಟ್ರಿ. ಡಿಪಾರ್ಟ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಲ್ಯಾಂಡ್ಸ್ಕೇಪೇ ಅಂತ ಇರೋದು ಅಲ್ಲಿ ಚೈನಾದಲ್ಲಿ. ನಮ್ಮ ಬೆಂಗಳೂರಷ್ಟು ಒಂದು ಸಪ್ರೇಟ್ ಜಾಗ ಇದೆ. ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ದೇರ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದನ್ನು ಅವ್ರು ಮಾಡಿದ್ದಾರೆ ಮೇಡಮ್. ಅವರು ಸೀಸನ್ ವೈಸ್ ಸಮರ್ ಸೀಸನಲ್ಲಿ ಬರುವಂಥ ಗಾರ್ಡನ್ ಶೋಸ್, ಫ್ಲವರ್ ಶೋಸ್, ಫ್ಲೋರಲ್ ಫೇರಿ ಆಫ್ ದ ವರ್ಲ್ಡ್ ಅಂತ ಮಾಡ್ತಾರೆ, ಫ್ಲೋರಲ್ ಬ್ಲೂಮ್ ಅಂತ ಮಾಡ್ತಾರೆ. ಈಗೆಲ್ಲ ಜಗತ್ತಲ್ಲಿ ನೋಡಿ, ಎಲ್ಲ ಟೆಕ್ನಾಲಜಿ ಹೇಗೆ ಬಂದಿದ್ದಾರೆ, ನೀವು ಕುತ್ತಲ್ಲೇ ಜಗತ್ತನ್ನು ನೋಡ್ಬೋದು. ಹಾಗೆ ಇದರಲ್ಲಿ ಪರಿಣಿತರು ಇರುವಂಥವ್ರು, ಇದರಲ್ಲಿ ಆಸಕ್ತಿ ಉಳ್ಳೋರಂಥವ್ರು, ಈ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳ್ತಾರಲ್ಲ, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ಆಗಿದೆ, ಈಗ ಆರ್ಕಿಟೆಕ್ಚರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ವಿದೌಟ್ ಅದು ಇಲ್ಲೇ ಇಲ್ಲ ಬರೋ ದಿನದಲ್ಲಿ. ಸೊ ನಾವೆಲ್ಲರೂ ಸೇರಿ ಇದರ ಬಗ್ಗೆ ಒಂದು, ಈ ಗೌರ್ಮೆಂಟ್ ಆಫ್ ಇಂಡಿಯಾನೇ ಹಿಡ್ಕೊಳ್ಳಿ, ಭಾರತ ದೇಶದಿಂದ ಹೇಳ್ತೀನಿ ನಾನು. ಟೆಕ್ನಾಲಜಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ದೆಹಲಿಯಲ್ಲಿ ಹಿಡ್ಕೊಂಡು ಎಲ್ಲ ಸ್ಟೇಟಲ್ಲಿ ಇದೆ. ಇದಕ್ಕೆ ಆದಂಥ ಒಂದು ಮಿನಿಸ್ಟರ್ಸ್ ಇರ್ತಾರೆ, ಇದಕ್ಕೆ ಆದಂಥ ಒಂದು ಅವರ ಕೆಳಗಡೆ ಎಲ್ಲರೂ ಬೇರೆ ಬೇರೆ ಡಿವಿಷನ್ಸ್ ಇರ್ತಾರೆ. ಇದನ್ನು ಎಲ್ಲರೂ ಸೇರಿ ನಾವು ಪ್ರೋಟೋಕಾಲ್ ಇದರಲ್ಲಿ ಹಾಕಿ, ಇದರ ಮೇಲೆ ಒಂದು ಒಂದು ವರ್ಷದಲ್ಲಿ 2-3 ಈ ನೇಚರ್ ಮೇಲೇ ಶೋ ಆಗಬೇಕು. ಈಗ ITBT ಮೇಡಮ್, ITBTಯಲ್ಲಿ ಲೈಟಿಂಗ್ ಶೋ ಅಂತ ಮಾಡ್ತಾರೆ, ಇದು ಬೇರೆ ಒಂದು ಬಿಲ್ಡಿಂಗ್ ಮಟೀರಿಯಲ್ ಅಂತ ಶೋ ಮಾಡ್ತಾರೆ. ಸೊ ಗೌರ್ಮೆಂಟಿಂದ ಬರೀ ಓನ್ಲಿ ನಮ್ದು ಲಾಲ್ಬಾಗ್ದಲ್ಲಿ ಅಷ್ಟೇ ಫ್ಲವರ್ ಶೋ ಅಂತ ನಾವು ಮಾಡ್ತಾ ಇದ್ದೀವಿ. ಗಾರ್ಡನ್ ಶೋ ಅಂತ ಮಾಡಬೇಕು, ಪ್ಲಾಂಟ್ ಶೋ ಅಂತ ಮಾಡಬೇಕು. ಯಾವ ಝೋನಲ್ಲಿ ಯಾವ್ದು ಗಿಡ ಬರುತ್ತೆ, ನಾಳೆ ಬರುವ ದಿನದಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಆಫ್ಟರ್ 50, 60, 100 ಇಯರ್ಸ್ ಆದ್ಮೇಲೆ ನೀರಿಂದ ಏನು ಅಭಾವ ಬೀಳುತ್ತೆ, ನಾವು ಏನು ಮಾಡ್ತೀವಿ ಅಂತ ಈಗಿಂದ ಮಾಡಿದ್ರೆ, ಜಪಾನ್ ಅಂತ ಕಂಟ್ರಿ, ಚೈನಾ ಅಂತ ಕಂಟ್ರಿ ಅವರೆಲ್ಲ ಮುಂದಿನ ಭವಿಷ್ಯದಲ್ಲಿ ಏನು ಆಗತ್ತೆ ಅಂತ ಅನ್ನೋದು, ದೇ ಆರ್ ಸ್ಟಡಿ ಆನ್ ದ ಸೈಂಟಿಫಿಕ್ ವೇ, ದೇ ಆರ್ ಸ್ಟಡಿ ಇನ್ ದ ಪರ್ಟಿಕ್ಯುಲರ್ ಇದ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ವೆಸ್ಟ್ಮೆಂಟು, ಮೊನ್ನೆ ನಮ್ಮದು ಅವಾರ್ಡ್ ಸೆಷನಲ್ಲಿ ಹೋದಾಗೆ ಅವರು ಸೇಕ್ ಅವ್ರ ಜೊತೆಗೆ ನಾವು ಒಂದು ಮೀಟಿಂಗ್ ಕೂತಾಗ ಅವ್ರು ಏನಂತಾರೆ, we don't have money problem, we have the greenery. ನಾವು ಗ್ರೀನರಿಗೆ ಎಷ್ಟು ಮಿಲಿಯನ್ಸ್ ಬೇಕು ನಾವು ಮಾಡ್ತೀವಿ, ಬಿಕಾಸ್ ಆಫ್
ಬರೋ ದಿನದಲ್ಲಿ ಅವರು ಎಲ್ಲ ವರ್ಲ್ಡಲ್ಲೇ ನಂಬರ್ 1 ಪ್ರತಿ ಒಂದು ನಂಬರ್ 1 ಅವ್ರೀಗ 1000 acre ಆಫ್ ಲ್ಯಾಂಡ್ಸ್ಕೇಪನ್ನು ನಾವು ವರ್ಲ್ಡ್ಸ್ ಬೆಸ್ಟ್ ಝೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. 1000 acres ಆಫ್ ಲ್ಯಾಂಡ್ ಫಾರೆಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಮೇಡಮ್. ಅಲ್ಲಿ ಅಷ್ಟು ದುಡ್ಡು ಇದಕ್ಕೆಲ್ಲ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ನೇಚರ್ ಹೀಟ್ ಇರೋದ್ರಿಂದ ನಮ್ಮಲ್ಲಿ ಕೂಡ ಹೀಟು ಕ್ಲೈಮೇಟ್ ಚೇಂಜ್ ಇರುತ್ತೆ, ಅವಾಗ ಇರುತ್ತೆ. ನಮ್ಮಲ್ಲಿ ಇರುವಂಥ ಪರಿಸರವನ್ನು ನಾವು ಅದಕ್ಕೆ ಪ್ರಿಸರ್ವ್ ಮಾಡಿ ಅದರ ಜೊತೆಗೆ ನಾವು ಏನೇನು ಯಾವ ಸ್ಟೇಟದಲ್ಲಿ ಏನೇನು ಈ ಟೂರಿಸಮ್ ಪ್ಲೇಸ್ ಇದೆ ಅಲ್ಲಿಗೆ ಆದಂಥ ಒಂದು ಟೂರಿಸಮ್ ಇದಕ್ಕೆ ಎಷ್ಟು ಜನ ಎಂಪ್ಲಾಯ್ಮೆಂಟ್ ಆಗ್ತಾರೆ. ನರ್ಸರಿ ಡೆವಲಪ್ಮೆಂಟ್ ಮಾಡಬೇಕು ಮೇಡಮ್. ನರ್ಸರಿ ಅಂದರೆ ಸುಮ್ಮನೆ ಯಾವುದೋ ಗಿಡ ಇಲ್ಲ, ಫಾರೆಸ್ಟಲ್ಲಿ ಮಾಡಬಹುದು, ಫ್ರೂಟ್ಸಲ್ಲಿ ಮಾಡಬಹುದು, ಈ ವೆಜಿಟಬಲ್ ಮಾಡಬಹುದು. ಯಾರಿಗೆ ಏನು ಬೇಕು ಪ್ರತಿಯೊಂದು ನಮಗೆ ಡೈಲಿ ಆಹಾರ ಬೇಕಂದರೆ ಅಂಥ ನರ್ಸರಿ ಮಾಡಿದರೆ ಮೇಡಮ್ ಯಾರು ಬೇಕಾದವರು ಬರೋ ದಿನದಲ್ಲಿ ನಾವು ಈ ಗ್ಲೋಬಲ್ ವಾರ್ಮಿಂಗನ್ನು ನಾವು ಎಲ್ಲರೂ ಸೇರಿ ಒಂದು ವಿಶ್ವಕ್ಕೆ ಒಂದು ನಾವು ಮಾದರಿ ಆಗ್ಬೋದು ಅಂತ.